ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒಂದು ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಆನಂತರದಲ್ಲಿ ನಮ್ಮ ಕ್ರಾಂತಿ ಆಗುತ್ತೆ ಅನ್ನೋ ಗುಸುಗುಸು ಪಿಸು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಈ ನಡುವೆ ಮೊನ್ನೆಯಷ್ಟೇ CM ಸಿದ್ದರಾಮಯ್ಯ ಆಪ್ತರು DK ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಮಾಡಿದ ಒಂದು ಔತಣಕೂಟ ಭಾರೀ ರಾಜಕೀಯ ಚರ್ಚೆಗೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಅದೊಂದು ಮತ್ತೊಂದು ಲೆವೆಲ್ಗೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದರೆ ಏನದಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ರಾಜಕೀಯ ನಾಯಕರು ಅಂದರೆ ಸಭೆ ಸಮಾರಂಭ ಔತಣಕೂಟಗಳಿಗೆ ಹೋಗೋದೆಲ್ಲ ಕಾಮನ್. ಆದರೆ ಮೊನ್ನೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ CM ಸಿದ್ದರಾಮಯ್ಯನ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದ್ದರು. ಇದು ರಾಜಕೀಯ ಭಾರೀ ಚರ್ಚೆಗೆ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವೂ ಸಹ ಆಗಿತ್ತು. ಅದರಲ್ಲೂ DCM DK ಶಿವಕುಮಾರ್ ಅವರ ಫಾರಿನ್ ಟ್ರಿಪ್ನಲ್ಲಿರುವ ಹೊತ್ತಲ್ಲಿ ಸಿದ್ದರಾಮಯ್ಯ ಪಡೆ ಆಕ್ಟಿವ್ ಆಗಿತ್ತು. ಸಂಪುಟದ ವಿಚಾರವೋ KPCC ಪಟ್ಟವೋ CM ಬಣ ಡಿನ್ನರ್ ನೆಪದಲ್ಲಿ ಒಂದೆಡೆ ಸೇರಿದ್ದು ಭಾರೀ ಕುತೂಹಲಕ್ಕೂ ಸಹ ಕಾರಣವಾಗಿತ್ತು. ಆದರೆ ಈ ಡಿನ್ನರ್ ಪಾಲಿಟಿಕ್ಸ್ಗೆ DK ಶಿವಕುಮಾರ್ ಕೌಂಟರ್ ಕೊಡುವ ಧಾವಂತದಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ ಅಧಿಕಾರದ ಪೈಪೋಟಿ ಇದ್ದೇ ಇದೆ. ಈ ಪವರ್ ಫೈಟ್ ಕೆಲ ಸಚಿವರ ಜೊತೆಗೂಡಿ ನಡೀತಾ ಇದೆ. KPCC ಅಧ್ಯಕ್ಷರಿಗಾಗಿ ಲಾಬಿಯೂ ಸಹ ಜೋರಾಗಿದೆ. ಡಿಸೆಂಬರ್ 31ರಂದು ಮುಂಜಾನೆ ಕುಟುಂಬ ಸದಸ್ಯರ ಜೊತೆ DK ಶಿವಕುಮಾರ್ ಅವರು ಟರ್ಕಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ CM ಸಿದ್ದರಾಮಯ್ಯನವರು ಹಾಗೂ ಸಚಿವರ ರಹಸ್ಯ ಸಭೆ ಸಹ ನಡೆದಿತ್ತು. ಸದ್ಯ ಸಚಿವರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಇಂದು DCM DK ಶಿವಕುಮಾರ್ ಟರ್ಕಿ ಪ್ರವಾಸದಿಂದ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಚುನಾವಣಾ ಪ್ರಚಾರದ ನೆಪದಲ್ಲಿ ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನು ಸಹ ಭೇಟಿಯಾಗಿದ್ದರು. ಸದ್ಯದ ರಾಜ್ಯ ರಾಜಕೀಯದ ವಿದ್ಯಮಾನಗಳನ್ನು ವರಿಷ್ಠರ ಗಮನಕ್ಕೆ ತಂದು ಔತಣಕೂಟದ ಬಗ್ಗೆ ಹೈಕಮಾಂಡ್ಗೂ ಸಹ ದೂರು ನೀಡ್ತಾರೆ ಅನ್ನೋ ಒಂದು ಸಾಧ್ಯತೆಗಳು ಸಹ ಕೇಳಿಬರ್ತಾ ಇತ್ತು. ಇನ್ನು ಹೈಕಮಾಂಡ್ಗೆ DK ಶಿವಕುಮಾರ್ ಅವರನ್ನು ದೂರನ್ನು ನೀಡ್ತಾರಾ ಅನ್ನೋದು ಸಹ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸಂಕ್ರಾಂತಿ ನಂತರ ಪಕ್ಷ ಸರ್ಕಾರದಲ್ಲಿ ಬದಲಾವಣೆಗೆ ಮುಂದಾದರೆ ಸ್ವಾಗತ. ಸಚಿವರ ಸಭೆಯ ಬಗ್ಗೆ ಹೈಕಮಾಂಡ್ ಮಾಹಿತಿ ನೀಡಲು ಸಹ ಮುಂದಾಗ್ತಾರೆ ಅಂತ ಮಾತುಗಳು ಕೇಳಿದೆ. ಪಕ್ಷದ ಕೆಲ ನಾಯಕರುಗಳು ಅನಾವಶ್ಯಕವಾಗಿ ಗೊಂದಲವನ್ನು ಉಂಟು ಮಾಡ್ತಿದ್ದಾರೆ ಅಂತಲೂ ಸಹ ಅವ್ರ ಮನಸ್ಸಿನಲ್ಲಿದೆ. ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನಡೆಯಿಂದ ಪಕ್ಷ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಹೈಕಮಾಂಡ್ ನಾಯಕರು ಶೀಘ್ರ ಗಮನ ಹರಿಸುವಂತೆಯೂ ಸಹ ಮನವಿ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಆದೇಶಕ್ಕೆ ನಾವು ಬದ್ಧ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ CM ಸಿದ್ದರಾಮಯ್ಯನವರ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ತನ್ನ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಮಾಡಿದ್ದಕ್ಕೆ DK ಶಿವಕುಮಾರ್ ಸಹಜವಾಗಿಯೇ ಗರಂ ಆಗಿರುವ ಸಾಧ್ಯತೆ ಇದೆ. ಹೀಗಾಗಿ ಇಂದು ಹೈಕಮಾಂಡ್ ಬಗ್ಗೆ ದೂರು ನೀಡುವ ಎಲ್ಲ ಸಂಭವ ದಟ್ಟವಾಗಿದೆ ಅನ್ನಲು ಸಹ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಹಾಗಾದರೆ ಈ ಒಂದು ಬಣ ಬಡಿದಾಟದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರೋದರಿಂದ ಪಕ್ಷ ಒಂದು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಒಂದು ಯಾವ ರೀತಿಯ ಒಂದು ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಈ ಒಂದು ರಾಜಕೀಯ ಬಣದ ಬಡಿದಾಟ ಒಂದು ಹಂತಕ್ಕೆ ಬಂದು ತಲುಪ್ಬೋದು ವೀಕ್ಷಕರೇ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು KPCC ಅಧ್ಯಕ್ಷ ಸ್ಥಾನ ಮತ್ತು ಹೆಚ್ಚುವರಿ DCM ಸ್ಥಾನದ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.